ಹೈವೇ ರಸ್ತೆಯಲ್ಲಿ ಬೈಕ್ ರೇಡ್ ವೇಳೆ ಲೇಡಿ ಟೆಕ್ಕಿ ಅವಾಂತರವನ್ನ ಮಾಡಿಕೊಂಡಿದ್ದಾಳೆ. ರಾತ್ರಿ ನಶೆಯಲ್ಲಿ ಅಡ್ಡಾದಿಡ್ಡಿ ಗಾಡಿಯನ್ನ ಓಡಿಸಿದ್ದ ಕಿವೇದಿ ಟೆಕ್ಕಿ ರಿಂಬಿಕಾ ಬ್ಯಾಗ್ನಲ್ಲಿ ಸಿಗರೇಟ್ ಪತ್ತೆಯಾಗಿದೆ. ಸಿಗರೇಟ್ ಸಿಕ್ಕಿರೋದ್ರಿಂದ ಗಾಂಜಾ ನಶೀನಾ ಅಂತ ಹೇಳಿ ವಿಚಾರಣೆಯನ್ನ ಮಾಡಲಾಗ್ತಾ ಇದೆ. ಸಹಜವಾಗಿ ಅನುಮಾನ ಬಂದೇ ಬರುತ್ತೆ. ಮದ್ಯ ಮತ್ತು ಗಾಂಜಾ ನಶೆಯ ಎರಡೂ ಆಂಗಲ್ನಲ್ಲೂ ಕೂಡ ಇಲ್ಲಿ ತನಿಖೆಯನ್ನ ನಡೆಸಲಾಗ್ತಾ ಇದೆ. ಬೈಕ್ ಅಡ್ಡ ಹಾಕಿ ಪ್ರಶ್ನೆ ಮಾಡಿದ್ದ ಸವಾರನಿಗೆ ಚಾಕು ಇರಿದಿದ್ರು. ರಿಂಬಿಕಾ ಚಿಕ್ಕಬಳ್ಳಾಪುರ ನಗರದ ವಾಪಸಂದ್ರ ಸೇತುವೆ ಬಳಿ ನಡೆದಿದ್ದಂತಹ ಘಟನೆ ಇದೆ. ಯಾರಾದ್ರೂ ಅಡ್ಡಾದಿಡ್ಡಿ ಗಾಡಿ ಓಡಿಸ್ಕೊಂಡು ಬರ್ತಾ ಇದೆಯಾ, ಸರಿಯಾಗಿ ಗಾಡಿ ಓಡಿಸ್ಕೊಂಡು ಬರೋದಕ್ಕಾಗೋದಿಲ್ವಾ, ಬರ್ತಾ ಇರೋದೇ ರಾಂಗ್ ರೂಟು, ಸರಿಯಾಗಿ ಗಾಡಿ ಓಡಿಸಿ ಅಂತ ಹೇಳ್ತಾರೆ. ಆಯಿತು, ಏನೋ ತಪ್ಪಾಯಿತು, ಸರಿಯಾಗಿ ಅರ್ಜೆಂಟ್ ಏನೋ ಇತ್ತು, ಅಥವಾ ನನಗೆ ಕ್ರಾಸ್ ಮಾಡ್ಕೊಂಡು ಬರೋದಕ್ಕಾಗಲಿಲ್ವೋ ಏನೋ ಮತ್ತೊಂದು ರೀಸನ್ ಕೊಟ್ಬಿಟ್ಟು ಸಾರಿ ಹೇಳಿಬಿಟ್ಟು ಮುಂದೆ ಹೋಗೋದನ್ನು ಗಮನಿಸಿದ್ದೇವೆ. ಬಟ್ ಆದರೆ ಈ ಲೇಡಿ ಹಾಗೆ ಮಾಡಲಿಲ್ಲ. ತನ್ನ ಬ್ಯಾಗ್ನಲ್ಲಿ ಇದ್ದಂತಹ ಚಾಕು ತೆಗೆದುಕೊಂಡು ಪ್ರಶ್ನೆ ಮಾಡಿದವರ ಮೇಲೆ ಇರ್ದಿದ್ಲು. ಸೊ ಹಾಗಾಗಿ ಇದೀಗ ಯಾಕೆ ಈ ರೀತಿಯಾಗಿ ಈ ಲೇಡಿ ವರ್ತಿಸಿದ್ರು ಅಂತ ಹೇಳಿ ತನಿಖೆಯನ್ನು ಮಾಡಲಾಗ್ತಾ ಇದೆ. ಈ ಮುಂದಿನ ಸ್ಟೆಪ್ಸು ವೈದ್ಯಕೀಯ ಇದಕ್ಕೂ ಹೋಗ್ಬೋದು, ಪರೀಕ್ಷೆಯನ್ನು ಕೂಡ ಮಾಡುವಂತಹ ಸಾಧ್ಯತೆಗಳು ಕೂಡ ದಟ್ಟವಾಗಿದೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ. ಸದ್ಯಕ್ಕೆ ಸ್ಟೇಷನ್ನಲ್ಲಿ ಕುಳಿತಿರುವಂತಹ ರಿಂಬಿಕಾ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡೆದುಕೊಳ್ತಾ ಇದ್ದಾರೆ. ಇರಿತಕ್ಕೆ ಒಳಗಾಗಿರುವಂತಹ ಯುವಕ ಕೈಗೆ ಗಂಭೀರವಾಗಿ ಗಾಯವಾಗಿದೆ. ಸಡನ್ ಆಗಿ ಈ ರೀತಿಯಾಗಿ ರಿಯಾಕ್ಟ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ಏನಾದರೂ ಗಾಂಜಾ ಸೇವನೆ ಮಾಡಿದ್ದಾರಾ ಇಲ್ವಾ ತನಿಖೆ ಸಾಗ್ತಾ ಇದೆ, ನೋಡೋಣ ಗೊತ್ತಾಗುತ್ತೆ. ಕೇಳ್ತಾ ಇದ್ರೆ ಹಂಗೆ ಹೋಯ್ತಾ ಇದ್ದಾರೆ ಸರ್ ಜನ. ಆಯಮ್ಮೆ ಶಿವಕಾಲಾಗಿ ಓದಿದ್ದಾಳೆ ಅಮ್ಮನು. ಯಾರಿಗೆ ಅಲ್ಲಿ ಇರೋರು ಒಂದು ಸ್ವಲ್ಪ ಜನ ಓದ್ದಾಳು ಸರ್ ಅಮ್ಮ. ಅಲ್ಲಿ ಒಂದು 30-40 ಜನ ಕೇಳಿದ್ರು ಸರ್. ಅದೇ ಮತ್ತೆ ಒಂದು 30-40 ಜನ ಹಿಂದೆನೂ ಬಂದರು, ಅವರು ಕೇಳಿದ್ರು. ಬಟ್ ನಾವು ಕೇಳಿದ್ದಕ್ಕೆ ನಮ್ಮದೇ ತಪ್ಪಾಯಿತು, ನಮಗೆ ಸ್ವಲ್ಪ ಪ್ರಾಬ್ಲಮ್ ಮಾಡಿದ್ರು. ಬೈಕೆಲ್ಲ ಬ್ಲಡ್ ಆಗಿದೆ ಅವ್ರದ್ದು. ಯಾಕೆ ಸರ್ ಇವರು ಕೈ ಚುಚ್ಚಿದ್ರಲ್ಲ ಸರ್, ಕೈ ಚುಚ್ಚಿದಾಗ ಅದ್ದಿರೋದು ಬ್ಲಡ್ ಕೈಯಿಂದ. ಕೇಳ್ತಾ ಇದ್ರೆ ಹಂಗೆ ಹೋಯ್ತಾ ಇದ್ದಾರೆ ಸರ್ ಜನ. ಆಯಮ್ಮೆ ಶಿವಕಾಲಾಗಿ ಓದಿದ್ದಾಳೆ ಅಮ್ಮನು. ಯಾರಿಗೆ ಅಲ್ಲಿ ಇರೋರು ಒಂದು ಸ್ವಲ್ಪ ಜನ ಓದ್ದಾಳು ಸರ್. ನಾವು ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ. ನಮ್ಮ ಪ್ರತಿನಿಧಿ ರಾಜಪ್ಪ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ರಾಜಪ್ಪ, ಈ ಆರೋಪಿ ರಿಂಬಿಕಾ ಬ್ಯಾಗ್ನಲ್ಲಿ ಸಿಗರೇಟ್ ಪತ್ತೆಯಾಗಿದೆ. ಸೊ ಸಿಗರೇಟ್ ಪತ್ತೆಯಾಗಿರುವಂತಹ ಹಿನ್ನೆಲೆಯಲ್ಲಿ ಯಾವ ಆಂಗಲ್ ಅಲ್ಲಿ ತನಿಖೆ ಸಾಗತ್ತೆ ಅಂತ ಹೇಳಿ? ರಮ್ಯಾ, ಖಂಡಿತ ಏನು ಈ ನಡುವೆ ಏನು ಚಿಕ್ಕಬಳ್ಳಾಪುರ ಈಶಾ ಫೌಂಡೇಶನ್ ನಂದಿ ಬೆಟ್ಟದಲ್ಲಿ ಪುಂಡರ ಹಾವಳಿ ಹೆಚ್ಚಾಗ್ತಾ ಇತ್ತು ಸಹಜವಾಗಿ. ಆದ್ರೆ ಈ ಬಾರಿ ಆ ಮಹಿಳಾ ಏನು ಟೆಕ್ಕಿ ಏನಿದ್ರೆ ಇವರು ಇವತ್ತು ಪುಂಡಾಟಿಕೆಯನ್ನ ಮರಿರ್ತಕ್ಕಂಥದ್ದು ಇವತ್ತು ಚಿಕ್ಕಬಳ್ಳಾಪುರದಲ್ಲಿ ಬೆಳಕಿಗೆ ಬರ್ತಕ್ಕಂಥದ್ದು ಒಂದು ವಿಶೇಷ ಅಂತ ಹೇಳ್ಬೋದು. ಏನು ಬೆಳಗ್ಗೆ ಅಷ್ಟೇ ಚಿಕ್ಕಬಳ್ಳಾಪುರಕ್ಕೆ ಅದು ಬಾಗೇಪಲ್ಲಿಗೆ ಬಂದಿರತಕ್ಕಂತ ಒಂದು ಮಹಿಳಾ ಟೆಕ್ಕಿ ರಿಂಬಿಕಾ ಅಂತಕ್ಕಂಥವ್ರು ಇನ್ನು ಮೂಲತಃ ತಮಿಳುನಾಡು ಮೂಲದವರು. ಈಕೆ ಏನು ಬೆಂಗಳೂರಿನ ಸಾಫ್ಟ್ವೇರ್ ಕಂಪನಿ ಒಂದರಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ಅಂತ ಹೇಳಿ ಈಗಾಗಲೇ ಪೊಲೀಸರಿಗೆ ಮಾಹಿತಿ ಕೊಟ್ಟಿರ್ತಕ್ಕಂಥದ್ದು. ಇನ್ನು ಈಕೆ ಎಲ್ಲೊಂದ್ ಕಡೆ ಅಬ್ನಾರ್ಮಲ್ ಆಗಿ ಹೊರಸ್ತಾ ಇರ್ತಕ್ಕಂಥದ್ದು ಒಂದು ವಿಶೇಷತೆ ಕಂಡುಬರ್ತಕ್ಕಂಥದ್ದು. ಈಕೆ ಬೆಳಗ್ಗೆ ಏನು ಅಡ್ಡಾದಿಡ್ಡಿಯಾಗಿ ತನ್ನ ಸ್ಕೂಟಿ ವಾಹನದಲ್ಲಿ ಒಬ್ಬಳೇ ಬಂದಿದ್ದಾಳೆ ಬೆಂಗಳೂರಿಂದ ಬಂದು ಮತ್ತೆ ಬಾಗೇಪಲ್ಲಿಗೆ ಬಂದು ಬಾಗೇಪಲ್ಲಿಯಿಂದ ಒಂದು ವಾಪಸ್ ಹೋಗ್ತಾ ಇದ್ದ ಸಂದರ್ಭದಲ್ಲಿ ಬೈಕ್ ಏನು ಅಡ್ಡಾದಿಡ್ಡಿಯಾಗಿ ಓಡಿಸ್ಕೊಂಡು ಹೋಗ್ತಾರೆ ತನ್ನ ಸ್ಕೂಟಿಯನ್ನ. ಹಿಂದೆ ಗಮನಿಸತಕ್ಕಂಥ ಇಬ್ಬರು ಸ್ಥಳೀಯ ವಾಹನ ಚಾಲಕರಾಗಿರ್ತಕ್ಕಂಥ ನಿತಿನ್ ಮತ್ತೆ ಏನು ನರಸಿಂಹಮೂರ್ತಿ ಅಂತಕ್ಕಂಥವರು ವಾಹನವನ್ನ ತಡೆದು ಯಾಕೆ ಅಡ್ಡಾದಿಡ್ಡಿಯನ್ನು ನಡೆಸ್ಕೊಂಡು ಹೋಗ್ತಾ ಇದ್ದೀರಾ, ಸ್ವಲ್ಪ ಕಂಟ್ರೋಲ್ ಆಗಿ ಹೋಗಿ ಅಂತ ಹೇಳಿದ ತಕ್ಷಣ ಆಕೆ ತನ್ನ ಬ್ಯಾಗ್ ಅಲ್ಲಿರ್ತಕ್ಕಂಥ ಚಾಕನ್ನ ತೆಗೆದು ಇಬ್ಬರಿಗೂ ಸಹ ತಿವಿದಿರ್ತಕ್ಕಂಥದ್ದು. ತಕ್ಷಣ ಏನು ಅಲ್ಲಿ ಪೊಲೀಸರು ಸಹ ಹೋಗಿ ಆಕೆಯನ್ನ ರೆಸ್ಕ್ಯೂ ಮಾಡ್ತಕ್ಕಂಥ ಕೆಲಸವನ್ನು ಸಹ ಮಾಡಿದ್ರು. ಆಕೆನ ಪೊಲೀಸ್ ಠಾಣೆಯಲ್ಲಿ ಕರ್ಕೊಂಡೋಗಿ ವಿಚಾರಣೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಆಕೆ ಬಾಯ್ಬಿಟ್ಟಿರ್ತಕ್ಕಂಥ ಏನಂದ್ರೆ ರಿಂಬಿಕಾ ಅಂತಕ್ಕಂಥವ್ರು ಹೀಗೆ ತಮಿಳುನಾಡಿಗೆ ಬಂದಿದ್ದೀನಿ ಅಂತಕ್ಕಂಥ ಮಾಹಿತಿಯನ್ನ ಮಾತ್ರ ಹೇಳ್ಕೊಂಡಿದ್ದಾರೆ. ಇನ್ನು ಹೆಚ್ಚಿನ ತನಿಖೆಯಾಗಿ ಈಕೆ ಮಧ್ಯವರ್ತಿನ ಅಥವಾ ಅಬ್ನಾರ್ಮಲ್ ಆಗಿ ಹೊರತಾದಲ್ಲಿ ಈಕೆ ಮಾನಸಿಕ ಅಸ್ವಸ್ಥತೆನ ಅಥವಾ ಬೇರೆ ರೀತಿ ಏನೋ ಈಕೆ ತಪ್ಪಿ ಬಂದಿದ್ದಾಳ ಅಂತಕ್ಕಂಥ ಮಾಹಿತಿಯನ್ನ ಇನ್ನು ಪೊಲೀಸರ ತನಿಖೆ ಅಷ್ಟೇ ಇಂದ ಹೊರಬರ್ಬೇಕಿರ್ತಕ್ಕಂಥದ್ದು. ರಮ್ಯಾ, ಓಕೆ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ ರಾಜಪ್ಪ.